ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 26ನೇ ವಾರ, ಸೆಪ್ಟೆಂಬರ್ 29, 2025 ಸೋಮವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ 47ರಿಂದ 51ರವರೆಗಿನ ವಚನಗಳು. ಆ ಕಾಲದಲ್ಲಿ ತಮ್ಮ ಬಳಿಗೆ ಬರುತ್ತಿದ್ದ ನತಾನಿಯೇಲನನ್ನು ಕಂಡ ಯೇಸು, ಇಗೋ ನೋಡಿ, ನಿಜವಾದ ಇಸ್ರಾಯೇಲನು, ಈತನಲ್ಲಿ ಕಪಟವಿಲ್ಲ ಎಂದು ನುಡಿದರು. ನತಾನಿಯೇಲನು, ನನ್ನ ಪರಿಚಯ ನಿಮಗೆ ಹೇಗಾಯಿತು ಎಂದು ಕೇಳಲು, ಫಿಲಿಪ್ಪನು ನಿನ್ನನ್ನು ಕರೆಯುವ ಮೊದಲೇ ನೀನು ಅಂಜೂರದ ಮರದಡಿ ಇದ್ದಾಗ ನಾನು ನಿನ್ನನ್ನು ಕಂಡೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ನತಾನಿಯೇಲನು, ಗುರುದೇವ, ದೇವರ ಪುತ್ರ ನೀವೇ, ಇಸ್ರಾಯೇಲರ ಅರಸ ನೀವೇ ಎಂದನು. ಆಗ ಯೇಸು, ಅಂಜೂರದ ಮರದಡಿಯಲ್ಲಿ ನಿನ್ನನ್ನು ಕಂಡೆ ಎಂದು ನಾನು ಹೇಳಿದ ಮಾತ್ರಕ್ಕೆ ಇಷ್ಟೊಂದು ವಿಶ್ವಾಸವೇ? ಇದಕ್ಕೂ ಮಿಗಿಲಾದವುಗಳನ್ನು ನೀನು ಕಾಣುವೆ ಎಂದು ನುಡಿದರು. ತಮ್ಮ ಮಾತನ್ನು ಮುಂದುವರಿಸುತ್ತಾ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸ್ವರ್ಗವು ತೆರೆದಿರುವುದನ್ನು, ನರಪುತ್ರನ ಮುಖಾಂತರ ದೇವದೂತರು ಏರುವುದನ್ನು ಇಳಿಯುವುದನ್ನು ನೀವು ಕಾಣುವಿರಿ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ನತಾನಿಯೇಲನನ್ನು ಕಂಡು ಕಪಟವಿಲ್ಲದ ಇಸ್ರಾಯೇಲ ಎಂದು ಸಂಬೋಧಿಸುತ್ತಾರೆ. ಕಪಟವಿಲ್ಲದು ಎಂದರೆ ಮೋಸ, ಸಂಚು, ಕುತಂತ್ರವಿಲ್ಲದ ಶುದ್ಧ ನಿರ್ಮಲ ಭಾವನೆ. ಆತ್ಮೀಯರೇ, ಪ್ರವಾದಿಗಳು ಪ್ರವಚಿಸಿದ ವ್ಯಕ್ತಿ ನಜರೇತಿನ ಯೇಸುವೆ ಎಂದು ಫಿಲಿಪ್ಪನ ಬಾಯಿಯಿಂದ ಕೇಳಿದ ನತಾನಿಯೇಲ, ನಜರೇತಿನಿಂದೇನಾದರೂ ಒಳ್ಳೆಯದು ಬರುವುದುಂಟೆ ಎಂದು ಕೇಳಿದ ಪ್ರಶ್ನೆ ಹೊರನೋಟಕ್ಕೆ ಆಕ್ಷೇಪಣೆಯಾದರೂ ಯಾವುದೇ ಇಸ್ರಾಯೇಲಿನವರಲ್ಲಿ ಸಹಜವಾಗಿ ಮೂಡಿಬರುವ ಸಂದೇಹವಾಗಿತ್ತು. ಇದು ಆತ ತನ್ನ ಮುಗ್ಧತೆಯಲ್ಲಿ ಮತ್ತಷ್ಟು ವ್ಯಕ್ತವಾಗಿ ತೋಡಿಕೊಳ್ಳಲು ತೋರಿದ ತವಕವಾಗಿತ್ತೇ ವಿನಃ ಯೇಸುವನ್ನು ನಿರಾಕರಿಸುವಂತಹದ್ದಲ್ಲ. ಬಹುಶಃ ಆತನ ನಿಷ್ಕಲ್ಮಶತೆಯನ್ನು ಕುರಿತೇ ಆತನನ್ನು ಯೇಸು ಕಪಟವಿಲ್ಲದ ಇಸ್ರಾಯೇಲ ಎಂದು ಗುರುತಿಸುತ್ತಾರೆ. ಶುಭ ಸಂದೇಶದ ಮುಂದುವರೆದ ಭಾಗದಲ್ಲಿ ಇದಕ್ಕೂ ಮಿಗಿಲಾದವುಗಳನ್ನಲ್ಲದೆ ಸ್ವರ್ಗವನ್ನು, ದೂತಗಣಗಳನ್ನು ಕಾಣುವೆ ಎಂದು ಆಶ್ವಾಸಿಸಿ, ನಿರ್ಮಲ ಹೃದಯಗಳು ದೇವರನ್ನು ಕಾಣುವರು ಎಂಬ ಅಷ್ಟಭಾಗ್ಯಗಳಲ್ಲೊಂದನ್ನು ನೆನಪಿಸುತ್ತಾರೆ. ಆತ್ಮೀಯರೇ, ಇಂದು ನಾವು ಪ್ರಧಾನ ದೂತರುಗಳಾದ ಸಂತ ಮಿಕಾಯೇಲ್, ಗಬ್ರಿಯೇಲ್ ಮತ್ತು ರಫಾಯೇಲ್ ರವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ದೇವದೂತರುಗಳು ಯಾರು? ದೇವದೂತರುಗಳು ಮನುಷ್ಯರಿಗಿಂತ ಹೆಚ್ಚಿನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿರುವ ಜೀವಿಗಳು. ಪೇತ್ರನು ಬರೆದಂಥ 2ನೇ ಪತ್ರ 2ನೇ ಅಧ್ಯಾಯ ವಚನ 11ರಲ್ಲಿ ಇದನ್ನು ಓದುತ್ತೇವೆ. ಅವರು ಈ ಭೌತಿಕ ವಿಶ್ವಕ್ಕಿಂತ ಹೆಚ್ಚಿನ ಅಸ್ತಿತ್ವದ, ಅಂದರೆ ಸ್ವರ್ಗದಲ್ಲಿ ಅಥವಾ ದೇವರ ಸಮ್ಮುಖದಲ್ಲಿ ಅಥವಾ ಆತ್ಮಲೋಕದಲ್ಲಿ ಅಸ್ತಿತ್ವದಲ್ಲಿರುತ್ತಾರೆ. ಹೀಗೆ ಅವರನ್ನು ಆತ್ಮಗಳು ಕೂಡ ಎಂದು ಕರೆಯಬಹುದು. ಆತ್ಮೀಯರೇ, ದೇವದೂತರುಗಳು ಎಂದಾಕ್ಷಣ ನಮಗೆ ನೆನಪಾಗುವುದು ಪ್ರಧಾನ ದೂತರುಗಳು ಅಥವಾ ಕಾವಲು ದೂತರುಗಳು. ಆದರೆ ಇವರುಗಳನ್ನು ಹೊರತುಪಡಿಸಿ ಇನ್ನೂ 7 ದೂತವೃಂದಗಳಿವೆ ಎಂಬುದು ನಮ್ಮಲ್ಲಿ ಹಲವರಿಗೆ ತಿಳಿದಿಲ್ಲ. ಆತ್ಮೀಯರೇ, ದೇವದೂತರುಗಳು ಅವರು ಮಾಡುವಂತಹ ಕ್ರಿಯೆ ಅಥವಾ ಕಾರ್ಯಗಳ ಆಧಾರದ ಮೇಲೆ ಅವರನ್ನು 9 ವಿಧಗಳಾಗಿ ನಾವು ವಿಂಗಡಿಸಬಹುದು. ಈ 9 ವಿಧವಾದಂಥ ದೇವದೂತರುಗಳನ್ನು 3 ಮುಖ್ಯ ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೆಯ ಗುಂಪು ಪ್ರತ್ಯೇಕವಾಗಿ ಅಥವಾ ನೇರವಾಗಿ ದೇವರ ಸಮ್ಮುಖದಲ್ಲಿ ದೇವರನ್ನು ಸ್ತುತಿಸಿ, ಆರಾಧಿಸಿ, ಧ್ಯಾನಿಸುವುದು ಈ ದೂತರುಗಳ ಕೆಲಸ. ಈ ಗುಂಪಿನಲ್ಲಿ 3 ರೀತಿಯ ದೂತವೃಂದಗಳಿವೆ. ಮೊದಲನೆಯದು ಸೆರಾಫಿಮ್. ಪ್ರವಾದಿ ಯೆಶಾಯನ ಗ್ರಂಥ 6ನೇ ಅಧ್ಯಾಯ 1ರಿಂದ 7ನೇ ವಚನಗಳಲ್ಲಿ ಇವರ ಉಲ್ಲೇಖವಿದೆ. ಸ್ವರ್ಗದಲ್ಲಿರುವ ದೇವದೂತರುಗಳಲ್ಲಿ ಅತ್ಯುನ್ನತ ಶ್ರೇಣಿ ಇವರದಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಅವರು ದೇವರಿಗೆ ಹತ್ತಿರದಲ್ಲಿರುವವರು. ಸರ್ವೇಶ್ವರ ಸ್ವಾಮಿಯನ್ನು ಪ್ರತ್ಯೇಕವಾಗಿ ಪೂಜಿಸುವುದು, ಆರಾಧಿಸುವುದು, ಸ್ತುತಿಸುವುದು ಮತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ಈ ಸೆರಾಫಿಮ್ ದೂತರುಗಳ ಪಾತ್ರವಾಗಿದೆ. ಇನ್ನು 2ನೆಯ ವಿಧವಾದಂತಹ ದೇವದೂತರುಗಳು ಕೆರೂಬಿಮ್. ಈ ದೂತವೃಂದದವರ ಉಲ್ಲೇಖವನ್ನು ವಿಮೋಚನಕಾಂಡ 25ನೇ ಅಧ್ಯಾಯ 19ನೇ ವಚನ ಹಾಗೂ ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನ ಹಾಗೂ ಪ್ರವಾದಿ ಎಜೆಕಿಯೇಲನ ಗ್ರಂಥ 1ನೇ ಅಧ್ಯಾಯ ವಚನ 10ರಲ್ಲಿ ಕಾಣುತ್ತೇವೆ. ಕೆರೂಬಿಮ್ ದೇವದೂತರುಗಳನ್ನು ಬೈಬಲ್ ಶ್ರೀ ಗ್ರಂಥ ಉದಾತ್ತ ದೇವದೂತರೆಂದು ವಿವರಿಸುತ್ತದೆ. ದೇವರ ಸಿಂಹಾಸನವನ್ನು ಆವರಿಸಿರುವಂಥ ದೇವದೂತರುಗಳಿವರು. ದೇವರ ಸಿಂಹಾಸನ, ಒಡಂಬಡಿಕೆಯ ಮಂಜೂಷ ಮತ್ತು ಏದೋಮ್ ತೋಟದ ಪ್ರವೇಶದ್ವಾರ ಸೇರಿದಂತೆ ವಿಶೇಷ ಸ್ಥಳಗಳು ಮತ್ತು ವಸ್ತುಗಳನ್ನು ರಕ್ಷಿಸಲು ಅವರನ್ನು ದೇವರು ನಿಯೋಜಿಸಿದ್ದಾರೆ. ಇನ್ನು 3ನೆಯ ವಿಧವಾದಂತಹ ದೇವದೂತರು ಪೀಠದೂತರುಗಳು. ಇಂಗ್ಲಿಷ್ನಲ್ಲಿ ಇವರನ್ನು ಥ್ರೋನ್ಸ್ ಎಂದು ಕರೆಯುತ್ತೇವೆ. ಇವರ ಉಲ್ಲೇಖವನ್ನು ಪ್ರವಾದಿ ಎಜೆಕಿಯೇಲನ ಗ್ರಂಥ 10ನೇ ಅಧ್ಯಾಯ 17ನೇ ವಚನ ಹಾಗೂ ಗಲಾತ್ಯರಿಗೆ ಬರೆದಂಥ ಪತ್ರ 1ನೇ ಅಧ್ಯಾಯ
16ನೇ ವಚನದಲ್ಲಿ ನಾವು ಓದುತ್ತೇವೆ. ದೇವರ ದೈವಿಕ ನ್ಯಾಯವನ್ನು ವಿತರಿಸಿ ಮತ್ತು ಬ್ರಹ್ಮಾಂಡದ ಎಲ್ಲ ಸಾರ್ವತ್ರಿಕ ಕಾನೂನುಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ಈ ದೂತರುಗಳ ಕಾರ್ಯವಾಗಿದೆ. ಇನ್ನು ಎರಡನೆಯ ಮುಖ್ಯ ಗುಂಪು ವಿಶ್ವದಲ್ಲಿ ದೇವರ ಯೋಜನೆಯನ್ನು ಪೂರೈಸುವಂತಹ ದೇವದೂತರುಗಳ ಗುಂಪಾಗಿದೆ. ಈ ಗುಂಪಿನಲ್ಲಿ ಮುಖ್ಯವಾಗಿ ಶಕ್ತ ದೂತರುಗಳು ಅಂದರೆ ಡೊಮಿನಿಯನ್ಸ್ ರವರನ್ನು ನಾವು ಕಾಣುತ್ತೇವೆ. ಇವರ ಉಲ್ಲೇಖವನ್ನು ಸಂತ ಪೌಲರು ಎಫೆಸರಿಗೆ ಬರೆದಂಥ ಪತ್ರ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಕಾಣುತ್ತೇವೆ. ಅವರು ನ್ಯಾಯವನ್ನು ನೀಡುತ್ತಾರೆ, ಕರುಣೆಯನ್ನು ತೋರಿಸುತ್ತಾರೆ ಮತ್ತು ದೇವದೂತರುಗಳ ಕೆಳಕ್ರಮಗಳ ಕಾರ್ಯಗಳನ್ನು ಅವರು ನಿಯಂತ್ರಿಸುತ್ತಾರೆ. ಇನ್ನು 5ನೇ ವಿಧವಾದಂತಹ ದೇವದೂತರುಗಳು ಸದ್ಗುಣಗಣಗಳು ಅಂದರೆ ವರ್ಚ್ಯೂಸ್. ಇವರ ಉಲ್ಲೇಖವನ್ನು ಸಂತ ಪೌಲರು ಎಫೆಸರಿಗೆ ಬರೆದಂಥ ಪತ್ರ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಓದುತ್ತೇವೆ. ಆಕಾಶ ಕಾಯಗಳ ಚಲನೆಯನ್ನು ಗಮನಿಸುವುದು ಮತ್ತು ಬ್ರಹ್ಮಾಂಡವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಈ ದೂತರುಗಳ ಪ್ರಮುಖ ಜವಾಬ್ದಾರಿಯಾಗಿದೆ. ಇನ್ನು 6ನೆಯ ವಿಧವಾದಂಥ ದೇವದೂತರುಗಳು ಸೈನ್ಯ ದಳಗಳು ಅಂದರೆ ಪವರ್ಸ್. ಇವರ ಉಲ್ಲೇಖವನ್ನು ಎಫೆಸರಿಗೆ ಬರೆದಂಥ ಪತ್ರ 3ನೇ ಅಧ್ಯಾಯ 10ನೇ ವಚನ ಹಾಗೂ ಎಫೆಸರಿಗೆ ಬರೆದಂಥ ಪತ್ರ 6ನೇ ಅಧ್ಯಾಯ 12ನೇ ವಚನದಲ್ಲಿ ಓದುತ್ತೇವೆ. ಅವರು ಪ್ರಪಂಚದ ಮೇಲೆ ರಾಕ್ಷಸ ಅಥವಾ ಸೈತಾನನ ಆಕ್ರಮಣಕ್ಕಾಗಿ ನಿರಂತರ ಕಾವಲು ಹೊಂದಿರುವಂತಹ ಗಣ್ಯ ಕಾವಲುಗಾರರು. ಮಾನವರಲ್ಲಿ ಅಧಿಕಾರವನ್ನು ಹೇಗೆ ವಿಂಗಡಿಸಲಾಗಿದೆ ಎಂಬುದನ್ನು ಗಮನಿಸುವುದು ಈ ದೂತರುಗಳ ಉದ್ದೇಶವಾಗಿದೆ. ಇನ್ನು 3ನೆಯ ಗುಂಪಿನ ದೇವದೂತರುಗಳ ಕಾರ್ಯವೇನೆಂದರೆ ಮಾನವರೊಂದಿಗೆ ಸಂವಹನ ನಡೆಸುವುದು ಮತ್ತು ಮಾನವರ ಸೇವೆ ಮಾಡುವುದು. ಪ್ರಿಯರೇ, ಈ ಗುಂಪಿನಲ್ಲಿ ಮುಖ್ಯವಾಗಿ 3 ರೀತಿಯ ದೂತರುಗಳನ್ನು ನಾವು ಕಾಣುತ್ತೇವೆ. ಅಂದರೆ 7ನೆಯ ವರ್ಗಕ್ಕೆ ಸೇರಿದಂತಹ ಪ್ರಭುತ್ವ ದೂತರುಗಳು, ಇಂಗ್ಲಿಷ್ನಲ್ಲಿ ಪ್ರಿನ್ಸಿಪಾಲಿಟೀಸ್. ಎಫೆಸಿಯರಿಗೆ ಬರೆದಂಥ ಪತ್ರ 3ನೇ ಅಧ್ಯಾಯ 10ನೇ ವಚನ ಮತ್ತು ಅದೇ ಪತ್ರದಲ್ಲಿ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಇವರ ಬಗ್ಗೆ ಓದುತ್ತೇವೆ. ವಿಶ್ವ ನಾಯಕರಿಗೆ ಮಾರ್ಗದರ್ಶನ ಮತ್ತು ಲೋಕ ರಕ್ಷಣೆಯ ಅಥವಾ ಲೋಕೋದ್ಧಾರಕದ ದೈವಿ ಕಾರ್ಯಗಳನ್ನು ನಡೆಸಲು ಅವರು ಜವಾಬ್ದಾರರಾಗಿರುತ್ತಾರೆ. ಇನ್ನು 8ನೇ ವರ್ಗದ ದೇವದೂತರುಗಳು ಪ್ರಧಾನ ದೂತರುಗಳು ಅಂದರೆ ಆರ್ಕೇಂಜಲ್ಸ್. ಯೂದನಿಗೆ ಬರೆದ ಪತ್ರ 1ನೇ ಅಧ್ಯಾಯ 9ನೇ ವಚನ ಹಾಗೂ ಥೆಸಲೋನಿಯರಿಗೆ ಬರೆದಂಥ 1ನೇ ಪತ್ರ 4ನೇ ಅಧ್ಯಾಯ ವಚನ 16ರಲ್ಲಿ ಇವರ ಬಗ್ಗೆ ನಾವು ಓದುತ್ತೇವೆ. ಆದ್ಮೇಲೆ ಸಾಮಾನ್ಯವಾಗಿ ಮಾನವರಿಗೆ ದೇವರ ಯೋಜನೆಯನ್ನು ಸಂವಹನ ಮಾಡಲು ಮತ್ತು ನಿರ್ವಹಿಸಲು ಈ ದೂತರುಗಳನ್ನು ನಿಯೋಜಿಸಲಾಗಿದೆ. ಅವರನ್ನು ರಾಷ್ಟ್ರಗಳ ಮತ್ತು ದೇಶಗಳ ರಕ್ಷಕರೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರು ರಾಜಕೀಯ, ಮಿಲಿಟರಿ ಚಟುವಟಿಕೆಗಳು, ವಾಣಿಜ್ಯ ಮತ್ತು ವ್ಯಾಪಾರದಂತಹ ವಿಷಯಗಳು ಮತ್ತು ಘಟನೆಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಆದ್ಮೇಲೆ ಈ 3 ಮುಖ್ಯ ಪ್ರಧಾನ ದೂತರುಗಳ ಹಬ್ಬವನ್ನು ನಾವು ಇಂದು ಆಚರಿಸುತ್ತಿದ್ದೇವೆ. ಸಂತ ಮಿಕಾಯೇಲ್, ಗಬ್ರಿಯೇಲ್ ಮತ್ತು ರಫಾಯೇಲ್. ಸಂತ ಮಿಕಾಯೇಲ್ ಎಂಬ ಹೆಸರಿನ ಅರ್ಥ ದೇವರಂತೆ ಇರುವವನು. ದೇವರ ವಿರುದ್ಧ ಸ್ವರ್ಗದಲ್ಲಿ ದಂಗೆ ಎದ್ದ ಸೈತಾನ ಮತ್ತು ಅವನ ಸಂತತಿಯನ್ನು ಇವರು ಹೊರಗಟ್ಟಿದ್ದರು. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನು ಅನೇಕ ಯುದ್ಧಗಳಲ್ಲಿ ಇವರು ಸಂರಕ್ಷಿಸಿದರು. ಇವರು ಸೈತಾನನ ವಿರುದ್ಧ ಪ್ರಬಲವಾಗಿ ಹೋರಾಡಿ ರಕ್ಷಿಸುತ್ತಾರೆ ಎಂಬ ಅಚಲ ನಂಬಿಕೆ ಕಥೋಲಿಕರದ್ದಾಗಿದೆ. ಸಂತ ಗಬ್ರಿಯೇಲ್ ಎಂದರೆ ದೇವರ ಶಕ್ತಿ ಎಂದರ್ಥ. ಸರ್ವೇಶ್ವರ ಸ್ವಾಮಿಯ ಮುಂದೆ ನಿಲ್ಲುವ 7 ಜನ ದೂತರಲ್ಲಿ ಇವರು ಕೂಡ ಒಬ್ಬರು. ಇವರು ಸಂತೋಷ ಮತ್ತು ಮಂಗಳ ವಾರ್ತೆಯನ್ನು ತರುವವರಾಗಿದ್ದಾರೆ. ಮತ್ತು ಸಂತ ರಫಾಯೇಲ್ ಹೆಸರಿನ ಅರ್ಥ ದೇವರು ಗುಣಪಡಿಸುತ್ತಾರೆ ಎಂಬುದಾಗಿದೆ. ದೇವರ ಸಿಂಹಾಸನದ ಬಳಿ ನಿಲ್ಲುವ 7 ಜನ ದೂತರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಇನ್ನು ಕೊನೆಯದಾಗಿ ಸಾಮಾನ್ಯ ದೇವದೂತರುಗಳು. ಸಂತ ಲೂಕರ ಶುಭ ಸಂದೇಶ 15ನೇ ಅಧ್ಯಾಯ 10ನೇ ವಚನ ಮತ್ತು ಸಂತ ಮತ್ತಾಯರ ಶುಭ ಸಂದೇಶ 18ನೇ ಅಧ್ಯಾಯ 10ನೇ ವಚನ ಹಾಗೂ ಹಿಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಚನ 2ರಲ್ಲಿ ನಾವು ಇವರ ಬಗ್ಗೆ ಓದುತ್ತೇವೆ. ಈ ಭೌತಿಕ ಜಗತ್ತು ಮತ್ತು ಮಾನವರಿಗೆ ಹತ್ತಿರವಾಗಿರುವ ದೂತರುಗಳು ಇವರಾಗಿದ್ದಾರೆ. ದೇವದೂತರುಗಳ ಶ್ರೇಣಿಯಲ್ಲಿ ಕೆಳಮಟ್ಟದವರು ಹಾಗೂ ನಮ್ಮ ಬಹುಪಾಲು ಸಂರಕ್ಷಕ ಕಾವಲು ದೂತರುಗಳು ಈ ದೇವದೂತ ವರ್ಗಕ್ಕೆ ಸೇರಿದವರಾಗಿರ್ತಾರೆ. ಆತ್ಮೀಯರೇ, ಪ್ರಧಾನ ದೂತರಂತೆ ನಾವು ಸಹ ದೇವರ ವಾಕ್ಯವನ್ನು ಇತರರಿಗೆ ಸಾರುವ, ಒಳ್ಳೆಯ ಕೆಲಸ ಕಾರ್ಯಗಳಿಂದ ಕೆಟ್ಟತನವನ್ನು ದೂರ ಮಾಡುವ ಹಾಗೂ ಅಗತ್ಯವಿದ್ದವರ ನೆರವಿಗೆ ಧಾವಿಸುವ ಮನಸ್ಸುಳ್ಳವರಾಗೋಣ. ನಮ್ಮ ಭಕ್ತಿ ಜೀವನದ ಮೂಲಕ ದೇವರನ್ನು ಸದಾ ಸ್ತುತಿಸಿ ಕೊಂಡಾಡೋಣ. ಪ್ರಧಾನ ದೂತರುಗಳಾದ ಸಂತ ಮಿಕಾಯೇಲ್, ಗಾಬ್ರಿಯೇಲ್ ಮತ್ತು ರಫಾಯೇಲ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ, ನಮ್ಮ ಸಹಾಯಕ್ಕೆ ಬನ್ನಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.